ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಮ್ಮ ಆನಂದಪುರ ಮಾರಿಕಾಂಬಾ ಜಾತ್ರೆ ವಿಡಿಯೋ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಿದೆ. ಹಾಗೆಯೇ ತುಂಬ ವೀಡಿಯೋಸ್ ಮಾಡಿಟ್ಕೊಂಡಿದ್ದೀನಿ, ಎಡಿಟ್ ಮಾಡಿ ಹಾಕೋಕ್ಕಾಗ್ತಿಲ್ಲ. ಒಂದು ವಾಯ್ಸ್ ಪ್ರಾಬ್ಲಮ್ಮು ಮತ್ತು ಜಾತ್ರೆ ಕೆಲಸ ತುಂಬ ಇದ್ದಿದ್ದರಿಂದ ಆಗಿರಲಿಲ್ಲ. ಈ ವಿಡಿಯೋ ಬಂದು ಮಂಗಳವಾರ ಮತ್ತು ಬುಧವಾರದ ವಿಡಿಯೋ ಆಗಿರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ತುಂಬ ಚೆನ್ನಾಗಿದೆ. ಮಾರಿಕಾಂಬೆ ದೇವಿಯ ಜಾತ್ರೆ, ಶ್ರೀ ಕಡ್ಲೆಹಕ್ಲು ಮಾರಿಕಾಂಬಾ ದೇವಿಯ ಜಾತ್ರೆ ಮಂಗಳವಾರ ಅಮ್ಮನ ತವ್ರ ಮನೆಯಲ್ಲಿ, ಬುಧವಾರ ಅಮ್ಮನ ಗಂಡನ ಮನೆಯಲ್ಲಿ. ನಮ್ಮ ಮನೆ ಹತ್ರ ಇರೋದು ಅಮ್ಮನ ಗಂಡನ ಮನೆ ದೇವಸ್ಥಾನ. ಹಾಗೆಯೇ ಮಂಗಳವಾರನೇ ಐಸ್ ಕ್ರೀಮ್ ಅಂಗಡಿ ಇಟ್ಟಿದ್ದರಿಂದ ಯಾರೆಲ್ಲ ನಮ್ಮ ಐಸ್ ಕ್ರೀಮ್ ಅಂಗಡಿ ಬಂದರು, ಏನೆಲ್ಲ ಅಂದರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಮ್ಮ ಎಲ್ಲಿಂದ ಬಂದಿದ್ದೀರಾ? ನಾವು ಸಿರ್ಸಿಂದ ಬಂದೀವಿ, ಸಾಗರ ಸಿರ್ಸಿಂದ ಬಂದಿದ್ದೀವಿ. ದೇವರು ಒಳ್ಳೆದೇ ಮಾಡ್ತದೆ. ನೀವು ಮಾರಿಕಾಂಬಾ ದೇವಿ ಒಳ್ಳೆದೇನೆ ಮಾಡ್ತದೆ. ಯಾವಾಗ ಹೋದ ವರ್ಷ ಎಲ್ಲ ಬಂದಿದ್ರಲ್ಲ, ಹೋದ್ಸತಿ ವರ್ಷ ವರ್ಷ ಬರ್ತೀನಲ್ಲ. ನೀವು ಏನು ಮಾಡೋದು? ನಾವು ಕಾಲ್ ಚೈನ್ ಮಾಡ್ತೀವಿ, ರುದ್ರಾಕ್ಷಿ ಮಾಡ್ತೀವಿ. ನಮ್ಮ ರೇವತಿ ತಂಗಿಗೆ ದೇವರು ಒಳ್ಳೆದೇ ಮಾಡ್ತದೆ, ಚಲೋದೇ ವ್ಯಾಪಾರ ಆಗ್ತದೆ. ತಾಯಿಗೂ ಹೊಟ್ಟೆ ತಿಂತದೆ, ನಮ್ದು ಹೊಟ್ಟೆ ಹಂಗೆ ತುಂಬಲಿ. ಇದು ಮಂಗಳವಾರದ ವಿಡಿಯೋ. ಮಂಗಳವಾರ ಬೆಳಗ್ಗೆನೇ ಐಸ್ ಕ್ರೀಮ್ ತಂದುಬಿಟ್ರು. ನಾನು ಐಸ್ ಕ್ರೀಮ್ ವ್ಯಾಪಾರ ಮಾಡೋಣ ಅಂತೇಳ್ಬಿಟ್ಟು ಖುಷಿಯಿಂದ ಮಂಗಳವಾರನೇ ಸ್ಟಾರ್ಟ್ ಮಾಡಿದೆ. ಆದರೆ ಮಂಗಳವಾರ ಏನು ಅಂತಂದರೆ ಇಲ್ಲಿ ತುಂಬಾ ಧೂಳು, ಅದೆಷ್ಟು ಗಾಳಿ ಇತ್ತು ಅಂದರೆ, ಅಮ್ಮ ಮಂಗಳವಾರದಿಂದನೇ ನಮ್ಮೂರಿಗೆ ಬಂದಳು ಅನಿಸುತ್ತೆ. ಅಷ್ಟೊಂದು ಗಾಳಿ ಅಂದರೆ ಸಂಜೆ ಒಳಗಡೆ ಅಷ್ಟು ಅಲರ್ಜಿ ಆಗಿಬಿಡ್ತು ನನಗೆ. ಯಾವತ್ತೂ ನಾನು ಹೊರಗಡೆ ಕೆಲಸ ಮಾಡಿ ನಂಗೆ ಗೊತ್ತಿಲ್ಲಲ್ಲ, ನಾನು ಯಾವತ್ತೂ ಮನೆಯಲ್ಲೇ ಟೈಲರಿಂಗ್ ಮಾಡಿ ಅಭ್ಯಾಸ. ಆದರೂ ಅದು ಧೂಳು ನನಗೆ ಕಂಟ್ರೋಲ್ ಆಗಲೇ ಇಲ್ಲ, ಸಿಕ್ಕಾಪಟ್ಟೆ ಧೂಳಾಗ್ಬಿಡ್ತು. ಮಧ್ಯಾಹ್ನದ ಮೇಲೆ ಮಾಸ್ಕ್ ಎಲ್ಲ ಹಾಕ್ಕೊಂಡೆ, ಆದರೂ ಏನೂ ಪರಿಣಾಮ ಬೀರಲಿಲ್ಲ. ಹಾಗೆ ಎಷ್ಟು ವೆರೈಟಿ ಐಸ್ ಕ್ರೀಮ್ ತರಿಸಿದ್ವಿ, ಎಲ್ಲ ಖಾಲಿ ಆಯಿತು. ತುಂಬ ಚೆನ್ನಾಗಿ ವ್ಯಾಪಾರ ಆಯಿತು. ನಾವು ಮಂಗಳವಾರ ಬೆಳಗ್ಗೆಯಿಂದನೇ, ಅಂದರೆ ಜಾತ್ರೆ ರೆಡಿಗೆ ಮಾಡೋದಕ್ಕಿಲ್ಲೆಲ್ಲ ಅಂಗಡಿಗಳೆಲ್ಲ ಹಾಕ್ತಿದ್ರಲ್ಲ, ಅವರೆಲ್ಲ ಐಸ್ ಕ್ರೀಮ್ ತಗೊಳ್ತಾಯಿದ್ರು. ತುಂಬ ಬಿಸಿಲಿದ್ದಿದ್ದರಿಂದ ಎಲ್ಲರೂ ಐಸ್ ಕ್ರೀಮ್ ತಗೊಳ್ತಾರೆ ಅಂತ ನಾನು ಮಂಗಳವಾರದಿಂದನೇ ಐಸ್ ಕ್ರೀಮನ್ನು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿದೆ. ಹಾಗೆ ಐಸ್ ಕ್ರೀಮ್ ಅಂಗಡಿಗಳು ತುಂಬ ಕಾಂಪಿಟೇಷನ್ ಇದ್ವು, ತುಂಬ ಗಾಡಿಗಳು ಬಂದಿದ್ವು. ಇದೇ ರೀತಿ ಐಸ್ ಕ್ರೀಮ್ ಅಂಗಡಿಗಳು ತುಂಬ ಗಾಡಿಗಳು, ನಮ್ಮ ಅಂಗಡಿ ಹತ್ರನೇ ತುಂಬ ಗಾಡಿಗಳು ನಿಲ್ಸ್ಕೊಂಡಿದ್ವು. ಆದರೂ ನಮ್ಮ ಕಿಂಗ್ ಕಂಪ್ನಿ ಐಸ್ ಕ್ರೀಮ್ ಆಗಿರೋದ್ರಿಂದ ಚೆನ್ನಾಗಿ ವ್ಯಾಪಾರ ಆಯಿತು. ಇದು ಮಾರಿಗುಡಿ ತವ್ರ ಮನೆಯಲ್ಲಿ ಪೂಜೆ ಇತ್ತು. ಮಂಗಳವಾರ ಸಂಜೆ ಅಮ್ಮನ ಹೊರಡಿಸ್ತಾರಲ್ವಾ, ನಾವು ಹೋಗೋಣ ಅಂಥೇಳಿ ನಾನು, ಸರಸ್ವತಿ, ನಮ್ಮ ತಂಗಿ ಮತ್ತು ನಮ್ಮ ದೊಡ್ಡಮ್ಮ ಇಷ್ಟು ಜನನು ಮನೆಯಿಂದ ಹೊರಟ್ವಿ. ರಾತ್ರಿ ಒಂದು 11 ಗಂಟೆ 11:30 ಆಗಿತ್ತು ಅನಿಸುತ್ತೆ. ಮಾರಿಯಮ್ಮಂಗೆ ಹಾಕೋಕ್ಕೆ ಹಾರ, ಅದನ್ನು ಈ ರೀತಿ ಎಲ್ಲ ಕಡೆ ಮೆರವಣಿಗೆ ಮಾಡಿಸ್ಬಿಟ್ಟು ಅಮ್ಮಂಗೆ ಹಾಕ್ತಾರೆ. ನೋಡಿ ಎಷ್ಟು ದೊಡ್ಡ ಹಾರ ಅಂತೇಳ್ಬಿಟ್ಟು. ಅಮ್ಮನ ಹೊರಡಿಸೋದು ರಾತ್ರಿ 12 ಗಂಟೆ ಮೇಲಾಗುತ್ತೆ. 12 ಗಂಟೆ ಮೇಲೆ ಹೊರಡಿಸ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಅಮ್ಮನ ಗಂಡನ ಮನೆಗೆ ಅಮ್ಮ ಬರ್ತಾರೆ. ಅದು ಸಹ ವಿಡಿಯೋ ಇದೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಖುಷಿಯಿಂದ ಕುಣಿತಿದ್ದಾರೆ ಅಂತ ಹೇಳ್ಬಿಟ್ಟು. ಅಮ್ಮನ ಹಾರ ಎಲ್ಲ ಕಡೆ ಮೆರವಣಿಗೆ ಮಾಡಿ ತಗೊಂಡೋಗ್ತಾರೆ. ಇದು ಮಡ್ಲಕ್ಕಿ ಕೊಟ್ಟು ಹಣ್ಕಾಯಿ ಮಾಡಿಸ್ಕೊಂಬರೋಣ ಅಂತ ನಾವು ಹೊರಟ್ವಿ. ಅಂದರೆ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಅಮ್ಮನ ತವ್ರ ಮನೆ. ಈಗ ಹೊಸದಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ, ಅದರ ಪ್ರತಿಷ್ಠಾಪನೆಯೂ ಇದೆ ಮುಂದಕ್ಕೆ. ಹಾಗೆಯೇ ಈಗ ಮಾರಿ ಜಾತ್ರೆಗೋಸ್ಕರ ಮಾರಮ್ಮನ ಪೂಜೆ, ಅಂದರೆ ತವ್ರ ಮನೆ ಅಲ್ವಾ, ಮಂಗಳವಾರ ದಿವಸ ಇಲ್ಲೇ ಪೂಜೆ ಇರುತ್ತೆ. ಮತ್ತು ಇಲ್ಲಿಂದ ಮೆರವಣಿಗೆ ಮಾಡಿಕೊಂಡು ನಮ್ಮನೆ ಹತ್ರ ಇರುವ ಅಮ್ಮನ ಗಂಡನ ಮನೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಬೆಳಗ್ಗೆ. ನೋಡ್ತಾ ಇರ್ಬೋದು ಇಡೀ ಊರು ತುಂಬಾ ಲೈಟಿಂಗ್ಸು, ಹಾಗೆ ಜಾತ್ರೆ ಕಳಕಳಿ ಹೇಗಿದೆ ಅಂತ ಹೇಳ್ಬಿಟ್ಟು. ಆನಂದಪುರದಲ್ಲಿರೋರಿಗೆ ಗೊತ್ತಿರುತ್ತೆ ಎಲ್ಲಿದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಹಾಗೆಯೇ ಪ್ರತಿದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ಇದು ತವ್ರ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇರೋದು. ಅಂದರೆ ಸರಸ್ವತಿ ತಮಾಷೆ ಮಾಡ್ತಾಯಿದ್ಲು, ಫೋನ್ ಯಾರಾದರೂ ಕಸ್ಕೊಂಡು ಹೋದರೆ ಕಷ್ಟ ಜಾತ್ರೆ ಅಂತ ಹೇಳ್ಬಿಟ್ಟು. ನಾನು ಹಾಗೆಲ್ಲ ಇಲ್ಲ ಅಂಥೇಳಿ ಹೇಳ್ತಾ ಇದ್ದೆ. ಅದೇ ರೀತಿಯೇ ನಂಗೆ ಜಾತ್ರೆಯಲ್ಲಿ ಒಬ್ಬರು ತಮಾಷೆ ಮಾಡಿದರು. ಜಾತ್ರೆಯಲ್ಲಿ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಫೋನ್ ಕಸ್ಕೊಂಡು ಆದರೆ ಅವರು ತುಂಬ ತಮಾಷೆ ಮಾಡಿದರು. ನೋಡ್ತಾ ಇರ್ಬೋದು ಇಡೀ ಆನಂದಪುರ ಲೈಟಿಂಗ್ಸ್ ಅಷ್ಟು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ವಿಡಿಯೋ ಮಾಡ್ಕೊಳಕ್ಕೆ ಅಂದರೆ ಅದೆಷ್ಟು ರಶ್ ಹೇಳೋಂಗೆ, ದರ್ಶನ ಮಾಡಿ ಹೋಗಿ ದಯಮಾಡಿ ಇನ್ನು 5 ನಿಮಿಷ ಕಾಲಾವಕಾಶ ಇದೆ, ದಯಮಾಡಿ. ಎಷ್ಟು ಕಳೆ ಇತ್ತು ಮುಖ ಮಾತ್ರ. ಅದು ಸಮಯದಲ್ಲಿ ತಮಗೆ ಅವಕಾಶವನ್ನು ಮಾಡಿಕೊಡ್ತೇವೆ, ದಯಮಾಡಿ ಮಕ್ಕಳು ತಾಯಿ ಹಾಗೇನೆ ಇಲ್ಲಿ ತವ್ರ ಮನೆ ಮಕ್ಕಳು
ಎಲ್ಲ ಐತೆ. ಕೈ ಜೋಡಿಸಿ ದಯಮಾಡಿ ಹಣ್ಣು ಕಾಯಿ ಮಾಡಿಸ್ತೀವಿ ಇವರಿಗೆ. ತಾಯಿ ರಥದ ಮೇಲೆ ಏರಿದ ಮೇಲೆ ತಮಗೆ ಅವಕಾಶ ಮಾಡಿಕೊಡ್ತೇವೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದು ಪ್ರಸಾದ ಸಾಹಿತ್ಯ ಜನ ಆಗೋದೇ ಇಲ್ಲ. ತಾಯಿ ರಥದ ಮೇಲೆ ಏರಿದ ಮೇಲೆ ನಿಮಗೆಲ್ಲ ಅವಕಾಶ ಮಾಡಿಕೊಡ್ತೇವೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದು ಮಂಗಳವಾರ ರಾತ್ರಿ 12 ಗಂಟೆ ವಿಡಿಯೋ. ನಾಳೆ ಜಾತ್ರೆ ಅಂದರೆ ಇವತ್ತು ಅದೆಷ್ಟು ಖುಷಿ ಇರುತ್ತೆ ಅಂದರೆ ಅದನ್ನ ಹೇಳೋಕ್ಕೆ ಆಗಲ್ಲ. ಕುಡಿತಿದ್ರಲ್ಲ ಅಷ್ಟು ಬೇಜಾರಾಗ್ತದೆ, ಎಷ್ಟೊಂದು ಖುಷಿ. ಅದು ಎಷ್ಟು ಬೇಗ ಮುಗಿತು. 5 ದಿವಸ ಜಾತ್ರೆ ನಡೀತು ನಮ್ಮೂರಲ್ಲಿ. 7 ದಿವಸ ಫಸ್ಟಿಗೆ ನಾವು ಚಿಕ್ಕವರಾಗಿರ್ತಾ 5 ದಿವಸ ಜಾತ್ರೆ ಇತ್ತು. ಅಂದರೆ ಮಂಗಳವಾರ ಸ್ಟಾರ್ಟ್ ಆಗಿ ಶನಿವಾರ ಮುಗಿತಿತ್ತು. ಆದರೆ ಈಗ 1-2 ವರ್ಷದಿಂದ ಮಂಗಳವಾರ ಸ್ಟಾರ್ಟ್ ಆಗಿ 5-7 ದಿವಸ ಈ ವರ್ಷ 9 ದಿವಸ. ಯಾಕಂದರೆ ಭಾನುವಾರ ಮಳೆ ಬಂದಿದ್ದರಿಂದ 9 ದಿವಸಕ್ಕೆ ಅಮ್ಮಂಗೆ ನಮ್ಮ 2 ದಿವಸ ಇರಬೇಕು ಅನ್ನೋದು ಅಮ್ಮಂಗೆ ಇಷ್ಟ ಆಯಿತು. ಜನಗಳು ಎಲ್ಲರೂ ಸೇವೆ ಮಾಡಿದ್ರು, ಅಮ್ಮಂಗೆ ಖುಷಿ ಆಯಿತು ಅಂತ ನನ್ನ ಒಂದು ಅಭಿಪ್ರಾಯ. ನೀವೇನು ಹೇಳ್ತೀರಾ? ಹಾಗಾಗಿ ಅಮ್ಮ ಸೋಮವಾರನೇ ಹೊರಬೇಕಾಗಿರೋರು 2 ದಿವಸ ನಮ್ಮ ಜೊತೆ ಎಷ್ಟು ಖುಷಿ ಆಯಿತು ಅಂದರೆ ಭಾನುವಾರ ಮಳೆ ಬಂದಿದ್ದೆ ಅದೇ ಕಾರಣಕ್ಕೋಸ್ಕರ ಭಾನುವಾರ ಮಳೆ ಬಂದಿದ್ದೆ. ಮಂಗಳವಾರ ಅಕ್ಕಪಕ್ಕದ ಊರಲ್ಲೆಲ್ಲ ಮಳೆ ಆಗಿದೆ. ಮಾಮನ ಅಂಗಡಿ ಒಂದು ಹನಿ ಮಳೆ ಬಂದಿದೆ. ಆದರೆ ಮೋಡ ಇತ್ತು, ಮಳೆ ಬಂದಿಲ್ಲ. ಇದು ನಮ್ಮ ಮನೆಯವರ ಮಾವನ ಮೀನಾಕ್ಷಿ ಅಜ್ಜಿ ಸ್ಟೋರಿ ಅಂದ್ರೆ ನಮ್ಮ ಮನೆಯವರ ಮಕ್ಕಳು ಮನೆಯವರು ಎಲ್ಲರೂ ಅಂದರೆ ಇವ್ರ ಅಂಗಡಿ ಹತ್ರನೇ ದೇವಸ್ಥಾನ ಆಗಿರೋದ್ರಿಂದ ಅವ್ರು ಫುಲ್ಲು ಬ್ಯುಸಿ ಇದ್ದರು. ಹಾಗೆಯೇ ನೋಡಿ ನಾವಿನ್ನು ವಾಸುಮಾಮನ ಅಂಗಡಿಯಲ್ಲಿ ಅವ್ರು ನಮಗೆ ರಾಗಿ ಜ್ಯೂಸ್ ಕೊಟ್ಟರು. ಅದನ್ನು ಕುಡಿದ್ಬಿಟ್ಟು ಹೊರಟ್ವಿ. ಹಾಗೆಯೇ ಯಾರಾದರೂ ಅನಂತಪುರ ಬಂದರೆ ಮೀನಾಕ್ಷಿ ಸ್ಟೋರ್ ಅಂತ ಇದೆ, ಅಲ್ಲಿ ವಾಸುಮಾಮ ಅಂಗಡಿ. ಅಲ್ಲಿ ನೀವು ಟೇಸ್ಟ್ ಮಾಡಬೇಕಾಗಿರೋದು ರಾಗಿ ಜ್ಯೂಸು. ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ. ಅವರು ಮತ್ತು ಎಳ್ನೀರು ಸಹ ಕೊಡ್ತಾರೆ. ಹಾಗೆಯೇ ಅನಂತಪುರ ಬಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಎಲ್ಲಿ ಅಂಗಡಿ ಬರುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ದಿವಸ ನಾನು ಅದರದ್ದು ಸಪ್ರೇಟಾಗಿ ಒಂದು ಅಮ್ಮನ ದರ್ಶನ ಆಯಿತು, ಹಣ್ಣುಕಾಯಿ ಆಯಿತು, ಪೂಜೆ ಆಯಿತು, ಮಂಡಕ್ಕಿ ಎಲ್ಲ ಕೊಟ್ಟಾಯಿತು. ಇನ್ನು ಮರುದಿನ ಬುಧವಾರ ಜಾತ್ರೆ ಜೋರಿರುತ್ತೆ. ಮನೇಲಿ ತುಂಬ ಕೆಲಸ ಇರುತ್ತಲ್ವ, ಹಾಗಾಗಿ ಜಾಸ್ತಿ ಹೊತ್ತು ನಾವು ಅಲ್ಲಿ ನಿಲ್ಲಿಲ್ಲ, ಬಂದುಬಿಟ್ವಿ. ಹಾಗೆಯೇ ನಮ್ಮ ಆನಂದಪುರ ಮೇಯ್ನ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಡೀ ಊರು ಲೈಟಿಂಗ್ಸಿಂದ ಅಷ್ಟು ಜಗಮಗ ಅಂತಿತ್ತು, ಖುಷಿ ಆಗ್ತಿತ್ತು. ಅದೇ ಬುಧವಾರದ ದಿವಸ ಒಂದು ಚೂರು ಜಾಗ ಇರಲ್ಲ, ಎಲ್ಲಿ ಜಾಗ ಇರಲ್ಲ. ಆದರೆ ನಮ್ಮ ಆನಂದಪುರದಲ್ಲಿ ಮತ್ತು ಕಣ್ಣೂರಲ್ಲಿ 2 ಕಡೆ ಜಾತ್ರೆ ಇತ್ತು, ನೋಡ್ಬೋದು. ಇದು ಬೆಳಗ್ಗೆ ಬುಧವಾರ ಬೆಳಗ್ಗೆ 5 ಗಂಟೆಯ ವಿಡಿಯೋ. ಬೆಳಗ್ಗೆ 5 ಗಂಟೆಗೆ ಅಮ್ಮ ದ್ವಾರಕ್ಕೆ ಬರ್ತಾರೆ, ಅಂದರೆ ಅಮ್ಮನ ಗಂಡನ ಮನೆಗೆ ಬರ್ತಾರೆ.
ಇದು ಬೆಳಗ್ಗೆ 5 ಗಂಟೆಗೆ ನಾವು ಅಮ್ಮ ದ್ವಾರಕ್ಕೆ ಬರ್ತಾರಲ್ವ ಆವಾಗ ಹೋಗಿರೋದು. ನಾನು ಶೋಭಾ ಮತ್ತು ನಮ್ಮ ದೊಡ್ಡಮ್ಮ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಹೋಗಿದ್ವಿ. ನಾವು ಚಿಕ್ಕವರಾಗಿದ್ದಾಗ ನಮ್ಮಮ್ಮ ಅಜ್ಜಿ ಎಲ್ಲ ಏನು ಹೇಳ್ತಿದ್ರು ಅಂದರೆ ಸಿರ್ಸಿ ಮತ್ತು ಸಾಗರ ಮತ್ತು ಆನಂದಪುರ ಈ 3 ಊರು ಮಾರಿಕಾಂಬೆ ಅಕ್ಕ ತಂಗಿಯರು, ದೊಡ್ಡವರೇ ಆನಂದಪುರದವರು ಅಂತ ನಮ್ಮಮ್ಮ ಅಜ್ಜಿ ಎಲ್ಲ ಹೇಳೋರು. ಅಂದರೆ ದೊಡ್ಡವರು ಆನಂದಪುರದ ಮಾರಿಕಾಂಬೆ ಮತ್ತು ಸಿರ್ಸಿ ಮತ್ತು ಸಾಗರ ಅಂತ ಹೇಳ್ತಿದ್ರು. ಮೊದಲನೇದಾಗಿ ಆನಂದಪುರದಲ್ಲೇ ಫಸ್ಟ್ ಜಾತ್ರೆ ಆಗ್ತಿತ್ತು, ನಂತರ ಸಿರ್ಸಿ ಸಾಗರ ಆಗ್ತಿತ್ತು. ಈಗ ಅಲ್ಲಿ ಆಗುತ್ತೆ, ಅದು ಹೇಳಕ್ಕೆ ಬರಲ್ಲ, ಒಂದೊಂದ್ಸಲಿ ಚೇಂಜ್ ಆಗುತ್ತೆ. ಆದರೆ ಅಮ್ಮ ಪ್ರತಿ 3 ವರ್ಷಕ್ಕೆ ಒಂದ್ಸಲಿ ನಮ್ಮ ಊರಿಗೆ ಬಂದು ಜನರೆಲ್ಲರನ್ನೂ ಹಾರೈಸಿ ಹೋಗ್ತಾರೆ. ಒಂದು ವರ್ಷ ಕರೋನಾ ಬಂದುಬಿಟ್ಟಿತ್ತು, ಜಾತ್ರೆ ಅಂದರೆ 5 ದಿವಸ ಜಾತ್ರೆ ನಡೆದಿತ್ತು. ಈ ಸಲ ಏನು ಅಂತಂದರೆ ಗ್ಯಾಸ್ ಪ್ರಾಬ್ಲಮ್, ತುಂಬ ಗ್ಯಾಸ್ ಸಿಗೋದೇ ಕಷ್ಟ ಆಗಿಬಿಟ್ಟು ಫುಡ್ಡಿನ ಕೌಂಟ್ರೆಲ್ಲ ಮುಚ್ಚಿಬಿಟ್ಟಿದ್ರು. ಆದರೆ ಅಮ್ಮ 9 ದಿವಸನೂ ಯಾರಿಗೂ ಲಾಸ್ ಆಗ್ದೇನೆ, ಅಂಗಡಿ ಮಾಡಿದವರಿಗೂ ಲಾಸ್ ಆಗ್ದೇನೆ, ಜನಗಳಿಗೂ ಯಾರಿಗೂ ಲಾಸ್ ಆಗ್ದೇನೆ 9 ದಿವಸ ನಮ್ಮ ಆನಂದಪುರದಲ್ಲಿ ಕೂತು ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಹಾಗೆಯೇ ನಮ್ಮ ಊರಿಗೂ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾನೇ ಇದೆ. ಆನಂದಪುರ ತುಂಬ ಬೆಳೆದಿದೆ, ಜನಗಳು ಸಹಿತ ಸುಪೇಕ್ಷವಾಗಿದ್ದಾರೆ. ನಮ್ಮ ಆನಂದಪುರನ ಕಾಯ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಗುರುವಾರ, ಶುಕ್ರವಾರ, ಶನಿವಾರದ ವಿಡಿಯೋ ಇರುತ್ತೆ. ಹಾಗೆ ವಿಡಿಯೋನ ಸಪೋರ್ಟ್ ಮಾಡಿ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.